ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇನ್ನು ಸ್ವಲ್ಪ ದಿನ ಹೀಗೆ ಇದ್ರೆ ಆಮೇಲೆ ತಾನೇ ಹೊರಟೋಗುತ್ತೆ. ತಾತ, ನೀವೇನು ಮ್ಯಾಜಿಕ್ ಮಾಡ್ತೀರಾ ಜ್ವರ ತಾನೇ ಹೋಗಕ್ಕೆ? ನೀವು ಹೀಗೆಲ್ಲ ಹಠ ಮಾಡ್ತೀರಾ ಅಂತ ಗೊತ್ತಿದ್ದಿದ್ರೆ ನಾನು ನಿಮ್ಮನ್ನ ಹಾಸ್ಪಿಟಲ್ನಲ್ಲೇ ಇನ್ನೊಂದೆರಡು ದಿನ ಬಿಟ್ಟು ಬರ್ತಿದ್ದೆ. ಏನು ಹೆದರಿಸ್ತಾ ಇದ್ದೀಯ ಸೊಗ್ಲಾಡಿ? ನಾನೇನು ಚಿಕ್ಕ ಮಗು ಅಲ್ಲ. ನೀನು ಹೆದರ್ಸಿದ ತಕ್ಷಣ ಹೆದರ್ಕೊಂಡು ನಡಗ್ಬಿಡೋದಕ್ಕೆ. ತಾತ, ನೀವೀಗ ಚಿಕ್ಕ ಮಗು ಥರನೇ ಆಡ್ತಿರೋದು. ನಾನು ಔಷಧಿ ಕುಡಿಯಲ್ಲ, ಕಷಾಯ ಕುಡಿಯಲ್ಲ, ಟ್ಯಾಬ್ಲೆಟ್ಸ್ ನುಂಗಲ್ಲ ಅಂತೆಲ್ಲ ಚಿಕ್ಕ ಮಕ್ಳು ತಾನೇ ಹಠ ಮಾಡೋದು. ಸೊಗ್ಲಾಡಿ, ನೀನು ಏನು ಹೇಳಿದ್ರು ಅಷ್ಟೇ. ನನಗೆ ಔಷಧಿ ಬೇಡ ಬೇಡ ಬೇಡ. ನೀವು ಎಷ್ಟಾದರೂ ಹಠ ಮಾಡಿ ತಾತ, ನಿಮಗೆ ಟ್ಯಾಬ್ಲೆಟ್ಸ್ ನುಂಗ್ಸಿನೇ ನಾನು ಇಲ್ಲಿಂದ ಹೊರಗೆ ಹೋಗೋದು. ಒಳ್ಳೆ ಪೀಕ್ಲಾಟಕ್ಕೆ ಬಂತಲ್ಲ. ನೋಡು ಸೊಗ್ಲಾಡಿ, ಇದು ನನ್ನ ಕೊನೆ ಮಾತು. ನೀ ಏನೇ ಮಾಡಿದ್ರು ನಿನ್ನ ಕೈಯಿಂದ ಆ ಟ್ಯಾಬ್ಲೆಟ್ಟು ನಾನು ತಗೊಳ್ಳಲ್ಲ. ಬೇರೆ ಯಾರ ಕೈಲಾದರೂ ಕೊಟ್ಕೊಡು. ಇದೇನು ತಾತ ಮಕ್ಕಳಾಟ? ಬೇರೆಯವ್ರ ಕೈಯಲ್ಲಿ ನೀವು ಟ್ಯಾಬ್ಲೆಟ್ಸ್ ನುಂಗಿದ್ರೆ ಅದು ಕಹಿಯಾಗಿರಲ್ವಾ? ನನಗೆ ಅದೆಲ್ಲ ಗೊತ್ತಿಲ್ಲ. ನಿನ್ನ ಕೈಯಿಂದ ಕೊಡೋ ಟ್ಯಾಬ್ಲೆಟ್ ನನಗೆ ಬೇಡ ಬೇಡ. ನಾನು ಟ್ಯಾಬ್ಲೆಟ್ ಕೊಟ್ಟರೆ ತಾತ ಟ್ಯಾಬ್ಲೆಟ್ ತೊಗೊಳಲ್ವಂತೆ. ನೀನೇ ಕೊಡು ಹೋಗು. ಸಿರಿ, ತಾತ ನಮ್ಮನ್ನು ಆಟ ಆಡಿಸ್ತಿದ್ದಾರೆ. ನಾನು ಹೋಗಿ ಟ್ಯಾಬ್ಲೆಟ್ ಕೊಟ್ಟಾಗ್ಲೂ ಹೀಗೆ ಹೇಳಿದ್ರು. ಮತ್ತೆ ಹೋಗಿ ಕೊಟ್ರೆ ನನ್ನ ತಲೆಗೆ ಹೊಡೆದು ಕಳಿಸ್ತಾರೆ ಅಷ್ಟೇ. ಇದಕ್ಕೆ ಬೇರೆ ಯಾರನ್ನಾದ್ರೂ ಬಲಿ ಕೊಡಬೇಕು. ಬೇರೆ ಯಾರಾದರೂ ಅಂದರೆ? 999 ತೋಳ ಹಳ್ಳಕ್ಕೆ ಬಿತ್ತು ಮಾವ. ಬಂದೆ. ಈ ಟ್ಯಾಬ್ಲೆಟ್ ತಗೊಳ್ಳಿ. ಟ್ಯಾಬ್ಲೆಟ್ ತಗೊಳ್ಳೋಂತ ನನಗೇನಮ್ಮಾಗಿದೆ? ಗಟ್ ಮುಟ್ಟಿಯಾಗಿದ್ದೀನಿ. ನಿಮಗಲ್ಲ ಮಾವ, ಮತ್ತೆ? ಹೋಗಿ ತಾತಂಗೆ ಕೊಡಿ. ನಿಮ್ ತಾತಂಗ್ ನಾನು ಯಾಕಮ್ಮ ಕೊಡ್ಲಿ? ನೀನೇ ಕೊಟ್ಕೊ ಹೋಗು. ಸಿರಿ ಇವತ್ತು ನಿಮಗೆ ಜಾಮೂನ್ ಇಷ್ಟ ಅಂತ ಮಾಡೋಣ ಅಂತಿದ್ಲು. ನಾನು ಇವಳಿಗೆ ಸಹಾಯ ಮಾಡೋಣ ಅಂತಿದ್ದೆ. ಆದರೆ ನಾನೀಗ ತಾತಂಗೆ ಹೋಗಿ ಟ್ಯಾಬ್ಲೆಟ್ ಕೊಟ್ಟು ಬರೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ. ಬೇಡ ಬಿಡಿ, ಇವತ್ತು ಜಾಮೂನ್ ಮಾಡಲ್ಲ. ನಾನು ಹೋಗಿ ಟ್ಯಾಬ್ಲೆಟ್ ಕೊಡ್ತೀನಿ. ಅಯ್ಯೋ, ಏನಮ್ಮ ನೀನು? ಹಿರಿಯರ ಸೇವೆ ಮಾಡೋದು ಅಂದ್ರೆ ದೇವ್ರ ಸೇವೆ ಮಾಡಿದ ಹಾಗೆ. ದತ್ತ ನನಗಿಂತ ಹಿರಿಯರು, ನಾನು ಹೋಗಿ ಅವ್ರ ಸೇವೆ ಮಾಡ್ತೀನಿ. ನಾನು ನಿಮಗಿಂತ ಹಿರಿಯ, ನೀವು ಏನು? ನಾವು ನಿಮಗೆ ಸೇವೆ ಮಾಡ್ಬೇಕಾ? ಬೇಡ, ಬಿಸಿ ಬಿಸಿಯಾಗಿ ದಪ್ಪ ದಪ್ಪ ಜಾಮೂನ್ ಮಾಡಿಕೊಟ್ರೆ ಅಷ್ಟೇ ಸಾಕು. ಸರಿ, ನಮ್ಗೆ ಅದೇ ಕೆಲಸ. ನೀನ್ ಜಾಮೂನ್ ಮಾಡಿ ಮುಗಿಸೋ ಅಷ್ಟರಲ್ಲಿ ನಾನು ನಿನ್ನ ತಾತನಿಗೆ ಮಾತ್ರೆ ಕೊಟ್ಟು ಬರ್ತೀನಿ. ಕೊಡು. ಕತ್ಲಲ್ಲಿ ಕರಡಿಗೆ ಜಾಮೂನು ತಿನ್ಸಕ್ಕೆ ಯಾವತ್ತು ಹೋಗ್ಬಾರ್ದು ರೀ. ಸಂಧ್ಯಾ, ಇದೆಲ್ಲ ವರ್ಕೌಟ್ ಆಗತ್ತೆ ಅಂತ್ಯಾ? ತಾತ ಟ್ಯಾಬ್ಲೆಟ್ಸ್ ತಗೊಳ್ತಾರಾ? ನೋಡೋಣ. ಹರಕೆ ಕುರಿನ್ ಕಳ್ಸಿದೀನಿ, ಮುಂದೇನಾಗುತ್ತೋ ಅಂತ ಕಾದ್ ನೋಡೋಣ. ಯಾಕೆ ದೀಪಿಕಾ, ಸಾಂಗ್ ಇಷ್ಟ ಆಗಲಿಲ್ವಾ? ನನಗೆ ನೀನೇ ಇಷ್ಟ ಆಗಲ್ಲ. ಹಾಗಿದ್ದಾಗ ನೀನು ಈ ಮನೇಲಿ ಏನೇ ಮಾಡಿದ್ರು ಅದ್ಯಾವುದು ನಂಗೆ ಇಷ್ಟ ಆಗಲ್ಲ. ದೀಪಿಕಾ, ಇನ್ನು ಎಷ್ಟು ದಿನ ಅಂತ ಹೀಗೆ ಇರ್ತೀಯ? ಎಷ್ಟೋ ಜನ ಬಡತನ ಅಂತ ಕಷ್ಟಪಡ್ತಾ ಇದ್ದಾರೆ. ತಿನ್ನಕ್ಕೆ ಅನ್ನ ಇಲ್ಲ, ತೊಡಕ್ಕೆ ಬಟ್ಟೆ ಇಲ್ಲ ಅಂತ ಸಂಕಟ ಪಡ್ತಾ ಇದ್ದಾರೆ. ಆದರೂ ಎಲ್ಲ ಇದ್ದು ಕೂಡ ಕೆಟ್ಟತನ ಅನ್ನೋದು ತಲೆಯಲ್ಲಿ ತುಂಬಿಕೊಂಡ್ರೆ ಯಾವ ಶ್ರೀಮಂತಿಕೆನೂ ಸಂತೋಷ ಕೊಡೋಕ್ಕಾಗಲ್ಲ ನೋಡು. ಸ್ಟಾಪ್ ಇಟ್. ನಾನು ನಿನ್ನ ಭಾಷಣ ಕೇಳೋಕ್ಕಲ್ಲ ಇಲ್ಲಿಗೆ ಬಂದಿದ್ದು. ಮತ್ತೆ ನನ್ನ ಜೊತೆ ಡ್ಯಾನ್ಸ್ ಮಾಡ್ತೀಯಾ? ಏನು ತಮಾಷೆ ಮಾಡ್ತಿದ್ಯಾ? ತುಂಬ ಖುಷಿಯಾಗಿರ್ಬೇಕಲ್ವಾ ನೀನು? ಅಣ್ಣ ತಮ್ಮ ಇಬ್ಬರು ಒಂದಾಗಿದ್ದಾರೆ. ಅಭಿ ಎಲ್ಲರ ಜೊತೆಲಿ ನಗ್ನಗ್ತಾ ಮಾತಾಡ್ತಿದ್ದಾನೆ. ಎಲ್ಲರ ಜೊತೆ ತುಂಬ ಚೆನ್ನಾಗಿ ಹೊಂದ್ಕೊಂಡಿದ್ದಾನೆ. ನೀನು ಅಂದ್ಕೊಂಡಿದ್ದೆಲ್ಲ ಆಗ್ತಾ ಇದೆ. ಇದೇ ಅಲ್ವಾ ನಿನ್ನ ಖುಷಿಗೆ ಕಾರಣ? ಇದೆಲ್ಲ ನಿನ್ನ ಖುಷಿಗೂ ಕಾರಣ ಆಗಬೇಕು ದೀಪಿಕಾ. ಯಾಕಂದ್ರೆ ನಾವಿಬ್ರು ಒಂದೇ ಮನೆ ಸೊಸೆಂದಿರು. ಈ ಮನೆಯವ್ರು ಖುಷಿಯಾಗಿದ್ರೆ
ನಾವು ಖುಷಿಯಾಗಿರ್ತೀವಿ. ಅದು ನಿನ್ನ ಭ್ರಮೆ. ನೀನು ನಿನ್ನ ನನ್ನ ಜೊತೆಲಿ ಕಂಪೇರ್ ಮಾಡ್ಕೊಬೇಡ. ನೀನು ಯಾವತ್ತೂ ನನಗೆ ಈಕ್ವಲ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಆಫ್ಟರ್ ಆಲ್ ಒಬ್ಬ ಬೀದಿ ಬಿಕಾರಿ ನೀನು. ನಿನ್ನ ಜಾಗ ಏನಿದ್ರೋ ನನ್ನ ಕಾಲ್ ಬುಡ. ದೀಪಿಕಾ, ನಿನಗೆ ನನ್ನ ಮೇಲೆ ದ್ವೇಷನೇ ಇರ್ಬೋದು, ಆದರೆ ಅದೇ ಕಾರಣಕ್ಕೆ ಈ ಮನೆ ಒಡೆಯೋ ಪ್ರಯತ್ನ ಮಾಡಬೇಡ. ನಿನಗೆ ನನ್ನ ಜೊತೆ ಹೊಂದ್ಕೊಳಕ್ಕಾಗಿಲ್ಲ ಅಂದರೆ ಬಿಟ್ಬಿಡು. ನಿನ್ನ ಪಾಡಿಗೆ ನೀನಿರು, ನನ್ನ ಪಾಡಿಗೆ ನಾನಿರ್ತೀನಿ. ಅದು ಬಿಟ್ಟು ಅಣ್ಣ ತಮ್ಮದನ್ನ ದೂರ ಮಾಡೋ ಪ್ರಯತ್ನ ಪಟ್ಟು ಈ ಮನೆ ನಿಮ್ದಿನ ಹಾಳು ಮಾಡಬೇಡ. ಓಹೋ, ಹಾಗಿದ್ರೆ ನಾನು ಇನ್ನು ಮುಂದೆ ನೀನು ಹೇಳಿದ್ದನ್ನೆಲ್ಲ ಕೇಳಬೇಕು. ನೀನು ನಗು ಅಂದರೆ ನಗಬೇಕು, ಸಂತೋಷವಾಗಿರು ಅಂದರೆ ಸಂತೋಷವಾಗಿರಬೇಕು ಅಲ್ವಾ? ಅದು ಒಳ್ಳೇದೇ ಅಲ್ವಾ ದೀಪಿಕಾ? ಸಂತೋಷವಾಗಿರುವಂತ ಹಾರೈಸಿದ್ರೆ, ಇಲ್ಲ ನಾನು ಸಂಕಟ ಪಟ್ಕೊಂಡೆ ಬೇರೆಯವ್ರ ಮೇಲೆ ದ್ವೇಷ ಸಾಧಿಸ್ಕೊಂಡೇ ಒದ್ದಾಡ್ತೀನಿ ಅಂದರೆ ಅದು ನಿನ್ನ ದಡ್ತನ. ಮಾತಾಡು ಮಾತಾಡು. ಈಗ ನಿನ್ನ ಟೈಮ್ ನಡೀತಿದೆ, ಆದರೆ ಟೈಮ್ ಹೀಗೆ ಇರಲ್ಲ ಪೂರ್ಣಿ. ನಾನು ಏನು ಅಂದ್ಕೊಂಡಿದ್ದೀನೋ ಅದನ್ನು ಸಾಧಿಸ್ತೀನಿ. ಈ ಮನೆಯಲ್ಲಿ ನಿನ್ನ ಹೊತ್ಕೊಂಡು ಮೆರೆಸ್ತಿದಾರಲ್ವಾ, ಅದಕ್ಕೆ ತಕ್ಕ ಶಾಸ್ತಿ ಮಾಡೇ ಮಾಡ್ತೀನಿ. ನಗು ನಗು. ಈ ನಗು ಹೀಗೆ ಇರುತ್ತೆ ಅಂತ ಅನ್ಕೋಬೇಡ. ಈ ಮನೆ ನರ್ಕ ಆಗತ್ತೆ. ಅದನ್ನು ನೆನೆಸ್ಕೊಂಡು ನೀನು ಕಣ್ಣೀರು ಹಾಕಬೇಕಾಗತ್ತೆ. ಆ ದಿನ ಬಂದೇ ಬರುತ್ತೆ. ತಾತ, ನೀವು ಇವಾಗ ಟ್ಯಾಬ್ಲೆಟ್ಸ್ ತೊಗೊಳ್ಳಿಲ್ಲ ಅಂದರೆ ನಾನು ಅಮ್ಮಂಗೆ ಫೋನ್ ಮಾಡಿ ನಿಮಗೆ ಹುಷಾರಿಲ್ಲ, ಎಷ್ಟು ಹೇಳಿದ್ರು ಮೆಡಿಸಿನ್ಸ್ ತೊಗೊಳ್ತಿಲ್ಲ, ಸುಮ್ಮನೆ ಹಠ ಮಾಡ್ತಿದ್ದೀರಾ ಅಂತ ಹೇಳ್ತೀನಿ. ಸೋಗ್ಲಾಡಿ, ನಾನಲ್ಲಿ ಮಾತ್ರೆ ತಗೊಳ್ಳಲ್ಲ ಅಂತಂದೆ. ಅದು ಯಾವ ಮಾತ್ರೆ ನೋಡ್ಕೊಡು. ಮುಂಚೆ ಫೋನ್ ಕಟ್ ಮಾಡು. ತಾತ, ನಿಮಗೆ ಅಮ್ಮ ಅಂದರೆ ಅಷ್ಟು ಭಯನಾ? ಅಯ್ಯೋ ದಡ್ಡಿ, ಅದು ಭಯ ಅಲ್ಲ ಸೋಗ್ಲಾಡಿ, ಪ್ರೀತಿ. ಮನುಷ್ಯ ಭಯಕ್ಕೆ ಸೋಲ್ದೆ ಹೋದ್ರು ಪ್ರೀತಿಗೆ ಸೋತ್ ಹೋಗ್ತಾನಮ್ಮ. ತುಳಸಿ ಬಂದು ಬೈದ್ರೂ ಪರವಾಗಿಲ್ಲ, ಬೈಸ್ಕೋಬಹುದು. ಆದರೆ ಅವಳು ಬೇಜಾರು ಮಾಡಿಕೊಂಡು ನೊಂದ್ಕೊಂಡ್ರೆ ನನ್ನ ಕೆಲಸ ಸಹಿಸೋಕ್ಕಾಗಲ್ಲ ಸೋಗ್ಲಾಡಿ. ಇಷ್ಟು ವರ್ಷ ಅವಳು ನಮ್ಮ ಸೇವೆ ಮಾಡಿದ್ದಾಳೆ. ಈಗ ಮತ್ತೆ ನಾವು ಅವಳಿಗೆ ತೊಂದರೆ ಕೊಡೋದು ಬೇಡ. ಅವಳಲ್ಲಿ ನೆಮ್ಮದಿಯಾಗಿ ಖುಷಿಯಾಗಿ ಇರಲಿ ಬಿಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.